ಆಯಾಸ ಅನ್ನಿಸ್ತಾ ಇದೆಯಾ? ಇಲ್ಲ ಅಣ್ಣ, ನಿನ್ನ ಮುಖ ನೋಡಿದ್ಮೇಲೆ ನನ್ನ ಆಯಾಸ ಎಲ್ಲ ಪರಿಹಾರ ಆಗೋಯ್ತು. ಆದರೂ ಓ ಅದೆಲ್ಲ ಬಿಡಮ್ಮ. ಆದರೂ ಒಂದು ವಿಷಯಕ್ಕೆ ಮಾತ್ರ ನನಗೆ ನಿನ್ನ ಮೇಲೆ ಬೇಜಾರಿದೆ ಅಮ್ಮ. ಯಾಕಂದರೆ ನೀನು ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೇ ಇಲ್ಲ. ಏನಣ್ಣ ಹಾಗಾದ್ರೆ? ನನಗೆ ನಿನಗಿಂತಲೂ ಆಸ್ತಿ ಮೇಲೆ ಮಮತೆ ಜಾಸ್ತಿ ಅಂತ ನೀನು ಅಂದ್ಕೊಂಡೆ. ಅದಕ್ಕೆ ಶ್ರೀಕಂಠು ಆಸೆ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೂ ಭಯ ಪಟ್ಕೊಂಡು ಹೀಗೆಲ್ಲ ಮಾಡಿದೆ ಅಲ್ವಾ? ಹಾಗಲ್ಲಣ್ಣ, ಅವ್ರ ಮನಸ್ಸಿನಲ್ಲಿ ಎಂಥ ಕಪಟ ತುಂಬಿದೆ ಗೊತ್ತಾ? ಅವ್ರ ಮಕ್ಕಳ ಹಿತಕ್ಕಿಂತ ಆಸ್ತಿನೇ ಮುಖ್ಯ ಅವ್ರಿಗೆ. ತಪ್ಪು ಕಣಮ್ಮ. ನೀನು ಯೋಚಿಸೋ ರೀತಿಯಲ್ಲಿ ಅವನು ಯೋಚನೆ ಮಾಡಿಲ್ಲ. ಅವನು ಯೋಚಿಸಿರೋದು ಅವನ ಮಕ್ಕಳ ಭವಿಷ್ಯನ. ಅಂದರೆ ಅವರಿಗೆ ಆಸ್ತಿ ಮಾಡಿಕೊಡೋದು, ಚೆನ್ನಾಗಿ ದುಡಿಯೋ ಸಾಮರ್ಥ್ಯ ತಂದು ಕೊಡೋದು. ಇದರಲ್ಲಿ ತಪ್ಪೇನಿದೆ ಅಮ್ಮ? ಹಾಗಂತ ನಿನ್ನ ಆಸ್ತಿ ಮೇಲೆ ಅವ್ರ ಕಣ್ಣು ಹಾಕ್ಬಿಡೋದಾ? ಯಾಕೆ ನಿನಗೆ ಮಕ್ಕಳಿಲ್ವಾ? ನೀನು ಅವ್ರ ಭವಿಷ್ಯನ ನೋಡ್ಬೇಕಿಲ್ವಾ? ಅದು ನಿನಗೆ ಹಾಗನ್ಸುತ್ತೆ. ಯಾಕಂದರೆ ನೀನು ಹಾಗೇನೆ ಯೋಚನೆ ಮಾಡ್ತೀಯ. ಅದು ಹಾಗಲ್ಲ ಕಾಮಾಕ್ಷಿ. ಒಂದು ವಿಷಯ ತಿಳ್ಕೊ, ನಮ್ಮ ಮಕ್ಕಳು ಹೀಗೆ ಇರಬೇಕು, ಹೀಗೇನೆ ಆಗಬೇಕು ಅಂತ ನಾವು ಅಂದ್ಕೊಂಡು ಮಾತ್ರಕ್ಕೆ ಹಾಗೇನೆ ಆಗ್ಬಿಡತ್ತಾ? ಇಲ್ಲಮ್ಮ, ಅದು ದೈವ ಚಿಂತನೆ. ಹಾಗಂತ ನಾವು ತಿಳಿದು ತಪ್ಪುದಾರಿ ಹಿಡಿಯಕ್ಕಾಗತ್ತಾ? ದಶರಥನಿಗೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕನ್ನೋ ಆಸೆ ಇತ್ತು. ಕೈಕೇಯಿಗೆ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಆಸೆ. ಅದು ಅವಳಿಗೆ ಸರಿ ಅನ್ನಿಸ್ತು. ಆದರೆ ಆದದ್ದೇನು? ಶ್ರೀರಾಮಚಂದ್ರನಿಗೆ ವನವಾಸ, ಭರತನಿಗೆ ಅಯೋಧ್ಯೆಯ ಪಕ್ಕ ಹಳ್ಳಿ ನಂದಿಗ್ರಾಮದಲ್ಲಿ ಗುಡಿಸಲು ವಾಸ. ಇದಕ್ಕೇನಂತೀಯಮ್ಮ? ಹಾಗಂತ ಆಸ್ತಿನೆಲ್ಲ ಅವ್ರ ಹೆಸರಿಗೆ ಬರ್ಕೊಟ್ಟು ಇದನ್ನ ಬಲವಂತದ ಮದುವೆ ಮಾಡಬೇಕು ಅಂತಿದೀಯಣ್ಣ? ಬೇಡಣ್ಣ, ದಯವಿಟ್ಟು ಬೇಡ. ಹೇಗಾದ್ರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡೋಣ, ನಿಲ್ಲಿಸ್ಬಿಡು. ಮೊದಲು ನೀನು ಈ ರೀತಿ ಮಾತಾಡೋದನ್ನ ನಿಲ್ಲಿಸು. ನಾನು ಆಗಲೇ ಹೇಳಿದ್ನಲ್ಲಮ್ಮ, ಆ ದೈವಚಿತ್ತ ಹೇಗಿದೆಯೋ ಹಾಗಾಗತ್ತೆ. ನೀನು ಹುಷಾರಾಗಿ ಮನೆಗೆ ಬಾ. ಆಮೇಲೆ ಎಲ್ಲರೂ ಕೂತು ಕೂಲಂಕುಷವಾಗಿ ಈ ಬಗ್ಗೆ ವಿಚಾರ ಮಾಡೋಣ. ಅವಸರದಲ್ಲಿ ಯಾವ ಕೆಲಸನೂ ಮಾಡಬಾರ್ದಮ್ಮ. ಅರ್ಥ ಆಯ್ತಾ? ಬನ್ನಿ ಸುಶೀಲಕ್ಕ, ಬೇಗನೆ ತರಕಾರಿ ಎಲ್ಲ ಒಣಗೋಗುತ್ತೆ, ಫ್ರೆಶ್ ಆಗಿದೆ. ಬಂದೇ ಇರೋ, ಒಳ್ಳೆ ಕೆಲಸ ಟೈಮ್ಗೆ ಬರ್ತೀಯಪ್ಪ. ಚೆನ್ನಾಗಿದೆಯಾ? ಇಷ್ಟು ಮಾತ್ರ ಅಕ್ಕ. ಏನು ಬೇಕು? 1 kg ಈರುಳ್ಳಿ, 1 kg ಟೊಮೊಟೊ, ಅರ್ಧ kg ಮೂಲಂಗಿ ಬೀನ್ಸು ಕೊಡು. ನನಗೆ ಬೇಗ ಕೊಡಪ್ಪ, ಅರ್ಜೆಂಟು. ನಮ್ಮ ಮನೆಯವರೆಲ್ಲ ಬೇಗ ಹೋಗ್ಬೇಕು ಅಂತ ಇದ್ರು. ಇವ್ರು ಏನು ಕೇಳಿದಾರೋ ನನಗೂ ಅದನ್ನೇ ಹಾಕು. ನನಗೆ ಈರುಳ್ಳಿ ಟೊಮೊಟೊ ಜೊತೆ 5 ನುಗ್ಗೆಕಾಯಿ ಕೊಡು, ಸಾಕು. ಇರಕ್ಕ, ಫಸ್ಟ್ ಇವ್ರು ಬಂದಿದ್ದಾರೆ, ಇವ್ರು ತಾಗೋಗ್ಲಿ, ಆಮೇಲೆ ನಿಮ್ಗೆ ಕೊಡೋಣ. ಏನು ತಗೋ, ಚೆನ್ನಾಗಿರೋದು ಹಾಕು. ಟೊಮೊಟೊ ಕೊಡು. ನೋಡು, 5 ನುಗ್ಗೆಕಾಯಿ ಇದೆ. ಆಯ್ತಕ್ಕ. ತಗೋ ಅಕ್ಕ, ಚಿಲ್ಲರೆ ಇಲ್ವಲ್ಲಕ್ಕ? 22 ರೂಪಾಯಿ ಕೊಡಿ ಸಾಕು. ಚಿಲ್ಲರೆ ಇಲ್ಲ ಅಂದ್ರೆ ಹೇಗೋ? ನಾನೆಲ್ಲಿಂದ ತರಲಿ? ತಗೊಳಪ್ಪ, ನಂದು 28 ರೂಪಾಯಿ, ಅವ್ರದ್ದು 22 ರೂಪಾಯಿ, ಒಟ್ಟು 50 ರೂಪಾಯಿ. ಸರಿ ಹೋಯ್ತಾ? ಇವ್ರ ಹತ್ರ ಯಾಕೋ ತಗೋತಾ ಇದೆಯಾ? ಇರಲಿ ಬಿಡ್ರಿ, ನೆರೆಹೊರೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ಸರಿ, ನೀನು ತಗೊಂಡು ಹೋಗೋ, ನಾನು ಇವ್ರಿಗೆ ಕೊಡ್ತೀನಿ. ನಿಮ್ಮ ಯಜಮಾನ್ರಿಗೇನು ಅರ್ಜೆಂಟ್ ಕೆಲಸ ಅಂದರೆ? ಅಯ್ಯೋ, ಅದೆಲ್ಲ ಇದ್ದಿದ್ದೆ.
ನಾವು ಅನ್ಬೇಕಷ್ಟೇ. ಈ ಗಂಡಸ್ರಿಗೆ ಏನು ಗೊತ್ತು ಹೆಂಗಸ್ರ ಕಷ್ಟ. ಅದು ಸರಿ ಅನ್ನಿ. ಇಲ್ಲಿ ಯಾಕೆ ನಿಂತ್ಕೊಂಡು ಮಾತಾಡೋದು? ಮನೆಗೆ ಬನ್ನಿ, ಒಂದು ಲೋಟ ಬಿಸಿಯಾಗಿ ಕಾಫಿ ಮಾಡ್ಕೊಡ್ತೀನಿ, ಕುಡಿತಾ ಮಾತಾಡೋಣ. ಅಯ್ಯೋ, ನೀವು ಇಷ್ಟು ವಿಶ್ವಾಸದಿಂದ ಕರೆದ್ರೆ ಕುಡಿದೇ ಇರೋಕ್ಕಾಗತ್ತಾ? ನಡೀರಿ. ನಿಮ್ಮ ಮನೆ ಕಾಫಿ ಅಂದರೆ ನಂಗೆ ಪಂಚ ಪ್ರಾಣ. ಹೌದು ರೀ, ಮೊದಲಿಂದ ನನಗೂ ಅಷ್ಟೇ ಕಾಫಿ ರುಚಿಯಾಗಿರ್ಬೇಕು, ಇಲ್ಲ ಅಂದರೆ ಬೆಳಗ್ಗೆನೇ ಆಗಲ್ಲ. ನಮ್ಮ ತವ್ರ ಮನೆಯಲ್ಲಿ 4 ಎಮ್ಮೆ ಒಟ್ಟೊಟ್ಟಿಗೆ ಹಾಲು ಕರಿಯೋದು ರೀ, ಎಲ್ಲ ನಾಟಿ ಎಮ್ಮೆ. ಹಾಲು ಹೇಗಿರೋದು ಅಂತೀರಾ? ಅಮೃತ, ಅಷ್ಟು ಗಟ್ಟಿಯಾಗಿರೋದು. ಒಳ್ಳೆ ಕಾಫಿ ಪುಡಿ ಹಾಕಿದ್ದ ಡಿಕಾಕ್ಷನ್ನ ಇಳಿಸಿ ಗಟ್ಟಿ ಹಾಲು ಬೆರೆಸ್ಕೊಂಡು ಕಾಫಿ ಕುಡಿತಾ ಇದ್ರೆ ಆಹಾ, ಅದ್ರ ರುಚಿ ಸಾಯಂಕಾಲದವರೆಗೂ ನಾಲ್ಗೆ ಮೇಲೆ ಹಾಗೆ ಇರೋದು. ಅದಕ್ಕೆ ಅನ್ಸುತ್ತೆ ನಿಮ್ಮ ಮನೇಲಿ ಹಸು ಸಾಕಿರೋದು. ಹೌದು ರೀ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಸಹಿಸ್ಕೋತೀನಿ. ಆದ್ರೆ ಮನೆಯಲ್ಲಿ ಹಾಲಿಲ್ಲ ಅಂದ್ರೆ ನನ್ನ ಕೈಲಾಗಲ್ಲಪ್ಪ. ನೋಡಿ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಬಂದೆ, ಮರ್ತೇ ಹೋಯ್ತು. ಗೊತ್ತಾಯ್ತು ಬಿಡಿ, ಮೇಷ್ಟ್ರ ಮನೆ ವಿಚಾರ ಅವ್ರಿಗೆ ಬೀಗ್ರಾಗ್ತಾ ಇರೋರ್ ಮನೆ ವಿಚಾರ ತಾನೇ. ಹೌದು ರೀ, ಅದೇ ವಿಷಯನೇ. ಅಲ್ರಿ, ಆ ಕಾಮಾಶಿಗೆ ಏನ್ ಬಂತು ಅಂತೀನಿ? ಪ್ರಾಣ ಕಳ್ಕೊಳಕ್ ಹೋಗಿದ್ಲಂತೆ. ಏನೋ ಆಗಿರ್ಬೇಕ್ರಿ, ನಿಶ್ಚಿತಾರ್ಥ ಆಗಿ ಎಲ್ಲಾರು ಸಂತೋಷವಾಗಿರ್ಬೇಕಾದ್ರೆ ಹೀಗಾಗ್ಬೇಕಾ? ಇದೇನೋ ಅಪ್ಚಕ್ನ ರೀ. ಅಯ್ಯೋ, ಇವ್ರು ಅದ್ ಏನೇನ್ ಮೋಸ ತಟ್ವಟ ಮಾಡಿದಾರೋ, ಅದ್ ಏನೇನ್ ಸುಳ್ಳು ಹೇಳಿದಾರೋ ಯಾರಿಗ್ ಗೊತ್ತೇ. ಏನೋ ಈಗ ಸ್ವಲ್ಪ ಹುಷಾರಾಗಿದಾರಂತೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದಾರಂತೆ. ಹೌದು ರೀ, ನನ್ ಕಿವಿಗೂ ಬಿತ್ತು. ಆ ವೆಂಕಿ ಇದಾನಲ್ಲ, ಅವನು ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ತಾನೆ, ಏನಿದ್ರು ಎಲ್ಲ ಹೇಳ್ಬಿಡ್ತಾನೆ. ನಾನು ಅವನ ಎದುರಿಗೆ ಅಯ್ಯೋ ಪಾಪ ಅಂತೀನಿ, ಅವ್ನು ಯಾವ ವಿಷಯ ಇದ್ರು ಮುಚ್ಚಿಡಲ್ಲ ರೀ, ಎಲ್ಲ ಹೇಳ್ಬಿಡ್ತಾನೆ. ಹೌದಾ? ಒಳ್ಳೆ ಉಪಾಯನೇ ಬಿಡಿ. ಅಂತೂ ಇವ್ರ ಮನೆ ಸಮಾಚಾರ ಹೀಗಾಯ್ತು, ಈ ಮದ್ವೆಗಳೆಲ್ಲ ನಡೆಯುತ್ತೆ ಅಂತೀರಾ? ನನ್ನ ಮನ್ಸಲ್ಲಿದ್ದ ಮಾತನ್ನೇ ನೀವು ಕೇಳಿದ್ರಿ. ಎಲ್ರಿ ಆಗುತ್ತೆ? ಅದೇನೋ ಗಾದೆ ಇದೆಯಲ್ಲ, ವಿಘ್ನೇಶ್ವರನ್ ಮದ್ವೆಗೆ 108 ವಿಘ್ನ ಅನ್ನೋ ಹಾಗೆ. ಈ ಗಗನ್ನು ಒಂಥರ ವಿಘ್ನೇಶ್ವರ ಇದ್ದ ಹಾಗೇನೆ, ವಿಘ್ನಗಳನ್ನ ತರೋ ಈಶ್ವರ, ಪರಿಹಾರ ಮಾಡೋನಲ್ಲ. ಏನ ಮಂದಾರ ಬಿಡ್ರಿ, ಸತ್ಯಪಾಲನ ಹತ್ರನೇ ದುರಂಕಾರವಾಗಿ ನಡ್ಕೊಂಡೋಳು, ಇನ್ನ ಅತ್ತೆ ಮಾವನ ಹತ್ರ ಹೊಂದ್ಕೊಂಡು ಬಾಳ್ತಾಳ? ತುಂಬಾ ಥ್ಯಾಂಕ್ಸ್ ರೀ ಸುಶೀಲಮ್ಮ ಅವರೇ, ಒಳ್ಳೆ ಕಾಫಿ ಕೊಟ್ರಿ. ಬರ್ತೀನಿ. ದೇವಿಕ, ಒಂದು ನಿಮಿಷ. ಅವತ್ತೇನೋ ವಿಷಯಗಳಿಗೆ ಅನಾವಶ್ಯಕವಾಗಿ ಮಾತಿಗೆ ಮಾತು ಬೆಳೆದ್ಬಿಟ್ಟು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ್ರಿ. ಒಂದು ನಿಮಿಷ ಇರಿ, ತರಕಾರಿ ದುಡ್ಡು ತರ್ತೀನಿ. ಇರ್ಲಿ ಬಿಡ್ರಿ, ಕೊಡಿವ್ರಂತೆ. ಆಗಾಗ ಮನೆ ಕಡೆ ಬರ್ತಾ ಇರಿ, ಮರಿಬೇಡಿ. ಏನಾರ ಸುದ್ದಿ ಇದ್ರೆ ತಿಳಿಸಿ. ನಡಿಮಾ, ಕಾಮಾಕ್ಷಿ ಅನ್ನೋ ಪೇಷಂಟ್ ಇದ್ದಾರಲ್ಲ, ಅವ್ರದ್ದು ಡಿಸ್ಚಾರ್ಜ್ ಸ್ಲಿಪ್ ನಮ್ಮ ಹತ್ರ ಕಳಿಸಿದಾರಂತೆ. ಅವ್ರದ್ದೇನಿದೆ ಬಿಲ್ ಬೇಗ ಮಾಡ್ಕೊಡಿ. ನನಗೆ ಗೊತ್ತಿಲ್ಲ ಸರ್, ಡಾಕ್ಟರ್ ಗೊತ್ತಿಲ್ಲ. ಡಾಕ್ಟರ್ ಅಲ್ಲಿದ್ದಾರೆ, ಅವ್ರನ್ನ ಹೋಗಿ ಕೇಳಿ. ಇದೇನ್ರಿ ಇದು? ವಾಟ್ ಇಸ್ ದಿಸ್? ಅಲ್ಲಿ ಮ್ಯಾಗಿಂದ ಡಿಸ್ಚಾರ್ಜ್ ಸ್ಲಿಪ್ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಬಿಲ್ ಮಾಡ್ರಿಂದ ಇನ್ಯಾರನ್ನ ಕೇಳು ಅಂತ ಹೇಳ್ತಾರೆ. ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ನನಗೆ ಗೊತ್ತಿಲ್ಲ ಸರ್, ಡಾಕ್ಟರ್ ಇದ್ದಾರೆ, ಅವ್ರನ್ನ ಹೋಗಿ ಕೇಳಿ. ದಿಸ್ ಇಸ್ ರಿಡಿಕ್ಯುಲಸ್, ಐ ಟೆಲ್ ಯು. ನೆಕ್ಸ್ಟ್ ಪೇಷಂಟ್ ಅಟೆಂಡ್ ಮಾಡ್ತಾರೆ, ಬರ್ತೀನಿ ನಾನು. ಡಾಕ್ಟ್ರೇ, ನಿಮ್ಮ ರಿಸೆಪ್ಷನಲ್ಲಿ ತುಂಬ ತರಲೆ ಮಾಡ್ತಾ ಇದ್ದಾರೆ. ನಾನು ಬಿಲ್ ಕಟ್ಬಿಟ್ಟು ಪೇಷಂಟ್ ಕರ್ಕೊಂಡು ಹೋಗ್ತೀನಿ ಅಂದರೆ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ನನಗೆ ಹೇಳ್ತಾ ಇದ್ದಾರೆ ಅವರು. ಓಹೋ, ನೀವೇನಾ ಪೇಷಂಟ್ ಹಸ್ಬೆಂಡು? ಹೌದು. ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಅವ್ರಿಗೆ ಈ ಸೂಸೈಡ್ ಅಟೆಂಪ್ಟ್ ಕೇಸನ್ನು ರಿಪೋರ್ಟ್ ಮಾಡಿದ್ದೀವಿ. ಅವರಿಂದ ನಮಗೆ ಡಿಸ್ಚಾರ್ಜ್ಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕು. ಅಂದರೆ ಎಲ್ಲ ಬಿಟ್ಸ್ ಹೇಳೋಕ್ಕಾಗಲ್ಲ ರೀ. ಒಂದು ನಿಮಿಷ. ಏನ್ರಿ, ನೀವೇನೋ ಪೇಷಂಟ್ ಕಡೆಯವರು? ಹೌದು. ಓ ಹೌದಾ? ಅವ್ರು ಸುಸೈಡ್ ಮಾಡ್ಕೊಳಕ್ಕೆ ಯಾಕೆ ಪ್ರಯತ್ನ ಪಟ್ಟರು ಅಂತ ನಿಮ್ಗೆ ಗೊತ್ತಿರಬೇಕಲ್ಲ. ನಾನೇನು ಅವಳು ಸೂಸೈಡ್ ಮಾಡ್ಕೊ ಅಂತ ಹೇಳಿರಲಿಲ್ಲ ರೀ. ಏನು ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದೀರಾ? ಗಂಡ ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ನಿಮ್ಮ ಅವ್ರ ಸಂಬಂಧ ಹೇಗಿತ್ತು? ಏನು ಎನ್ಕ್ವೈರಿ ಮಾಡ್ತಾ ಇದ್ದೀರಾ? ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ರೀ? ಹೇಗಿರಬೇಕೋ ಹಾಗೇ ಇರುತ್ತೆ. ಹಾಗಿದ್ಮೇಲೆ ಸುಸೈಡ್ ಮಾಡ್ಕೊಳಕ್ಕೆ ಯಾಕೆ ಪ್ರಯತ್ನ ಪಟ್ಟರು? ತಿಂದು ಕೊಬ್ಬು ಜಾಸ್ತಿ ಆಗಿತ್ತು ಅನಿಸುತ್ತೆ, ಅದಕ್ಕೆ. ನಮ್ಮನ್ನೆಲ್ಲ ಗೋಳು ಹೇಳ್ಕೋಬೇಕಲ್ಲ. ಬೇಕು ಅಂದ್ರೆ ಅವಳನ್ನೇ ಕಳಿಸ್ತೀನಿ, ಎಂಕ್ವೈರಿ ಮಾಡಿ ಒಳಗಡೆ ಹಾಕ್ಕೊಳ್ಳಿ. ರೀ, ನೀವು ಹೀಗೆಲ್ಲ ಮಾತಾಡೋದು ನೋಡಿದ್ರೆ ನಿಮ್ಮ ಮೇಲೆ ಅನುಮಾನ ಬರ್ತಾ ಇದೆ. ಏನ್ರಿ ಹೆದರಿಸ್ತಾ ಇದ್ದೀರಾ? ನನ್ನನ್ನು ಯಾರು ಅಂದ್ಕೊಂಡಿದ್ದೀರಾ? ನನಗೆ ಯಾರ್ಯಾರು ಗೊತ್ತಾ? ಈಗ ನೀವು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಅಂತ IG-ಗೆ ನಾನು ಫೋನ್ ಮಾಡ್ತೀನಿ, ನೋಡೋಣ. ಏನ್ರಿ ಡಾಕ್ಟ್ರೆ, ನೀವು ಇವ್ರ ಜೊತೆ ಶಾಮಿಲ್ ಆಗಿ ನನ್ನ ಬ್ಲ್ಯಾಕ್ ಮೇಲ್ ಮಾಡೋ ಟ್ರೈ ಮಾಡ್ತಾ ಇದ್ದೀರಾ? ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ. ಏನು ಬೇಸ್ರ ಇಲ್ಲಿ?
ತಂಗಿ ಮೈಗೆ ಹುಷಾರಿಲ್ಲ ಅಂತ ಅಡ್ಮಿಟ್ ಆಗಿದ್ದಾಳೆ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವರೇ ನನ್ನ ತಂಗಿ ಗಂಡ ಶ್ರೀಕಂಠಯ್ಯ ಅಂತ. ಇವರೇ ನಿಮ್ಮ ತಂಗಿ ಗಂಡನ? ಹೌದು ಸರ್. ಏನು ಸರ್ ಹೀಗೆ ಮಾತಾಡ್ತಾರೆ? ಯಾಕೆ ಸರ್, ಏನಾಯ್ತು? ಇಂಥ ಗಂಡ ಸಿಕ್ಕಿದ ಮೇಲೆ ನಿಮ್ಮ ತಂಗಿಗೆ ಬದುಕೋ ಆಸೆ ಹೇಗೆ ಬರುತ್ತೆ ಹೇಳಿ? ಒಂದು ಕೆಲಸ ಮಾಡಿ, ನೀವು ನಿಮ್ಮ ತಂಗಿನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗಿ ಈ ಮನುಷ್ಯನ ನಾನು ವಿಚಾರಿಸ್ಕೊತೀನಿ. ಹರಾಸ್ಮೆಂಟ್ ಕೇಸ್ ಬುಕ್ ಮಾಡಿ ಅವ್ರನ್ನ ಒಳಗಡೆ ತಳ್ತೀನಿ. ಹಾಗೆಲ್ಲ ಏನೂ ಬೇಡ ಸರ್, ಅಂಥದ್ದೇನೂ ನಡೆದಿಲ್ಲ. ನನಗೆ ತಿಳಿದ ಮಟ್ಟಿಗೆ ನನ್ನ ತಂಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ವೀಕ್ ಮೈಂಡೆಡ್ ಅಲ್ಲ, ಏನೋ ಪ್ರಾಬ್ಲಮ್ ಆಗಿರಬೇಕು. ಹಾಗಂತ ಇವ್ರು ಹೇಳ್ಬೋದಿತ್ತಲ್ಲ ಮೇಸ್ಟ್ರೆ, ಅದು ಬಿಟ್ಟು ಪೊಲೀಸ್ನವರಿಗೆ ರೋಪ ಹಾಕಿದ್ದ ಬಿಟ್ಬಿಟ್ಟೇವಾ? ಅದು ಹಾಗಲ್ಲ ಇನ್ಸ್ಪೆಕ್ಟ್ರೇ, ನೀವು ಅನುಭವಿಸಿದ್ರು ಇಂಥ ಕೇಸ್ಗಳನ್ನೆಲ್ಲ ಬೇಕಾದಷ್ಟು ನೋಡಿರ್ಬೋದು. ನನ್ನ ಹೆಂಡತಿಗೆ ಹೀಗಾಯ್ತಲ್ಲ ಅಂತ ಅಪ್ಸೆಟ್ ಆಗಿದ್ದಾರೆ. ನಿನ್ನೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ, ನಿದ್ರೆ ಇಲ್ಲ. ನಿಮಗೆ ಸ್ಟೇಟ್ಮೆಂಟ್ ತಾನೇ ಬೇಕು? ನಾನು ಕೊಡ್ತೀನಿ ಸರ್, ನಾನೇ ಸೈನ್ ಹಾಕ್ತೀನಿ. ಸರಿ ಮೇಸ್ಟ್ರೆ, ನೀವು ಹೇಳಿದ ಮೇಲೆ ಮುಗೀತು. ನಾನು ನಿನ್ನ ಫೈಲ್ ಕ್ಲೋಸ್ ಮಾಡ್ತೀನಿ. ಡಾಕ್ಟ್ರೇ, ನಾನು ಸೈನ್ ಮಾಡ್ತೀನಿ, ಆ ಬಿಲ್ ರೆಡಿ ಮಾಡಿ. ಸರಿ ಇನ್ಸ್ಪೆಕ್ಟರ್, ಇವ್ರು ಬಿಲ್ ರೆಡಿ ಮಾಡಿ. ಸರಿ ಮೇಸ್ಟ್ರೆ, ನಾನು ಇನ್ನು ಹೊಡ್ತೀನಿ. ಆಯ್ತು ಸರ್. ಮೇಡಮ್, ಬಿಲ್ ರೆಡಿ ಇದೆಯಾ? ನಿಮ್ಮ ಬಿಲ್ ರೆಡಿ ಇದೆ. ಎಷ್ಟಾಗಿದೆ ಮೇಡಮ್? ನಿಮ್ಮ ಬಿಲ್ಲು 4,560 ರೂಪಾಯಿ ಆಗಿದೆ. ಕ್ಯಾಶ್ ಕೊಡ್ತೀರಾ, ಕ್ರೆಡಿಟ್ ಕಾರ್ಡ? ಇಲ್ಲ ಇಲ್ಲ, ಕ್ಯಾಶೇ ಕೊಡ್ತೀನಿ. ಬೇಡ, ಓಕೆ. ನೀನೇನು ಕೊಡೋದು ಬೇಡ. ಅಲ್ಲ, ನೀನು ಯಾಕೆ ಕೊಡಬೇಕು? ಕಾಮಾಕ್ಷಿ ನನ್ನ ತಂಗಿ ಅಲ್ವೇನೋ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಅವಳು ನಿನ್ನ ತಂಗಿ ಆಗಿದ್ಲು, ಈಗ ಅವಳು ನನ್ನ ಹೆಂಡತಿ, ನಾ ಕೊಟ್ಕೊಳ್ತೀನಿ. ಇಲ್ಲಿ ಯಾರು ಆಗರ್ಭ ಶ್ರೀಮಂತರೂ ಅಲ್ಲ, ನಾನೇನು ಭಿಕಾರಿನೂ ಅಲ್ಲ. ಆ ಮಾತೆಲ್ಲ ಯಾಕೆ ಶ್ರೀಕಂಠು? ಬಿಲ್ ಯಾರು ಕೊಟ್ರೆ ಏನು? ಎಷ್ಟಾಗಿದೆಯಮ್ಮ? 4,560 ರೂಪಾಯಿ ಆಗಿದೆ. ಅಲ್ಲ, ಎಲ್ಲ ಕಡೆ ಒಂದ್ಸಲಿ ಇ ಸಿ ಜಿ ಮಾಡೋದು ನೋಡಿದ್ವಿ, ಇದೇ ರೀತಿ 4 ಸಲ ಇ ಸಿ ಜಿ ಮಾಡಿಸ್ಕೊಂಡು ಏನು ತಮಾಷೆ ಮಾಡ್ತಾ ಇದ್ದೀರಾ ಇಲ್ಲಿ? ಏನು ಮಾತಾಡ್ತೀರಾ ಸರ್, ಕಡಲೆಪುರಿ ವ್ಯಾಪಾರನಾ? ಅಷ್ಟು ಡೌಟ್ ಇದ್ರೆ ಹೋಗಿ ಡಾಕ್ಟ್ರು ನಿಮ್ಗೆ ವಿಚಾರಿಸ್ತೀನಿ. ಡಾಕ್ಟ್ರನ್ನ ಖಂಡಿತ ವಿಚಾರಿಸ್ತೀನಿ. ಇದರಲ್ಲಿ 4,600 ರೂಪಾಯಿ ಇದೆ, ತಗೊಂಡು ಮಿಕ್ಕಿದ ಚಿಲ್ಲರೆ ರೆಡಿ ಮಾಡಿಡಿ, ನಾನು ಬರ್ತೀನಿ. ನಿನ್ನ ತಂಗಿ ನೋಡಿದ್ದಾಯ್ತಲ್ಲ, ಹೋಗ್ಬಾ. ಯಜಮಾನ್ರು ಯಾವುದೋ ಹಳೆ ಕಟ್ನೆಲ್ಲ ಹುಡ್ಕೊಂಡು ಕೂತಿದ್ದೀರಾ? ಏನು ಸಮಾಚಾರ? ಏನು ಮಾಡೋದು, ಮುಂದಿನ ಬಗ್ಗೆ ಯೋಚನೆ ಮಾಡಲೇಬೇಕು. ನೆಚ್ಚಿನ ಎಮ್ಮೆ ಕೋಣ ಇತ್ತು ಅನ್ನೋ ಪರಿಸ್ಥಿತಿ ಆಗಿದೆ. ಅದಕ್ಕೆ ಹಳೆ ಗಂಡನ ಪಾದವೇ ಗತಿ ಅಂತ ಅದೇ ದಾರಿ ಹಿಡಿತಾ ಇದ್ವಿ. ಹಳೆ ಗಂಡನ ಪಾದ? ಯಾವುದಪ್ಪ ದಾರಿ ಅದು? ಅಮೇರಿಕಾ ಡ್ಯಾಡ್. ಈ ದೇಶದಲ್ಲಿ ನಮ್ಮನ್ನ ಎಲ್ಲಿ ಬದುಕೋಗ್ಬಿಡ್ತಾರೆ. ಎಲ್ಲ ಕಡೆನೂ ರೆಡ್ ಟೇಪಿಸಮು, ಪಿತೂರಿ, ಕಾಲು ಎಳೆಯೋದು ಇದೇ ಆಗೋಯ್ತು. ಅದಕ್ಕೆ ಮತ್ತೆ ಅಮೆರಿಕಕ್ಕೆ ಹೋಗೋದು ಒಂದು ಪರಿಹಾರ ತೆಗೆದುಕೊಂಡಿದ್ಯಾ? ಅಲ್ಲಿಗೆ ಹೋಗಿ ಏನು ಸಾಧಿಸ್ತೀಯಾ? ಧೀರಜ್, ಈಗ ಅಮೆರಿಕದಲ್ಲೂ ಪರಿಸ್ಥಿತಿ ಬದಲಾಗಿದೆ. ಅಲ್ಲೂ ನಿರುದ್ಯೋಗ ಪ್ರಾರಂಭ ಆಗಿದೆ. ಅವ್ರು ಕೊಡ್ತಾ ಇರೋ ಡಾಲರ್ಸು ಅಲ್ಲೇ ಖರ್ಚಾಗತ್ತೆ. ಉಳಿದಿದ್ದು ಟ್ಯಾಕ್ಸ್ ರೂಪದಲ್ಲಿ ಹಿಡಿದಾಗ್ತದೆ. ಮನೆ ಬಾಡಿಗೆಗಳು ಜಾಸ್ತಿನೇ. ಹಾಂ, ಇಷ್ಟೆಲ್ಲ ಅನುಭವಿಸ್ಕೊಂಡು ಅಷ್ಟೋ ಇಷ್ಟೋ ನೀನು ಉಳಿಸಿದ್ರೆ ವರ್ಷಕ್ಕೊಂದು ಸರ್ತಿ ಭಾರತಕ್ಕೆ ಬಂದು ಹೋಗೋದಕ್ಕೆ ಸರಿ ಹೋಗುತ್ತೆ. ಏನು ವಾಪಸ್ ಬರೋದಾ? ಇಲ್ಲಿಗೆ ಬಂದು ಉದ್ಧಾರ ಆಗಬೇಕಾಗಿರೋದೇನಿದೆ ಅಂದರೆ ನಿಮಗೆ ತಂದೆ ತಾಯಿ ಅಕ್ಕ ತಂಗಿ ಯಾರೂ ಬೇಡ ಅಲ್ಲ? ತಂದೆ ತಾಯಿ ನನ್ನ ಜೊತೆ ಬರಲಿ, ಇನ್ನು ಅಕ್ಕ ತಂಗಿ ಡ್ಯಾಡ್ ಮದುವೆ ಆದಮೇಲೆ ಎಲ್ಲ ಅವ್ರವ್ರ ಪಾಠ ಅವ್ರವ್ರು ನೋಡ್ಕೋತಾರೆ. ಅವ್ರವ್ರ ಸಂಸಾರ ಅವ್ರದ್ದು, ಅವ್ರವ್ರ ಸ್ವಾರ್ಥ ಅವ್ರದ್ದು. ಅಂದ್ರೆ ನೀ ನನ್ನನ್ನು ಮರೀತ್ಯಾ? ಹಾಗಲ್ಲ ಕಣ, ಒಂದು ಕೆಲಸ ಮಾಡು, ನೀನು ನನ್ನ ಜೊತೆ ಅಮೆರಿಕಾಗೆ ಬಂದ್ಬಿಟ್ಟು. ಅದು ಹೇಗೋ ಸಾಧ್ಯ? ಇವಳು ಗಗನನ್ನು ಬಿಟ್ಟು ಬರೋಕ್ಕೆ ಸಾಧ್ಯ? ಹಾಂ ಡ್ಯಾಡ್, ಇನ್ಯಾವ ಗಗನ್ ಇನ್ಯಾವ ಮಂದಾರ ಬಿಟ್ಟಾಕಿ ಅವ್ರನ್ನ. ಯಾರಿಗೂ ಬೇಡವಾದ ಮದುವೆಗಳು ನಮಗೆ ಆಗ್ಬೇಕು.
ಅದಕ್ಕೆ ನನಗೆ ವಿವೇಕ ಇಲ್ಲ ಅಂತ ನಾನು ಹೇಳೋದು. ಒಂದು ಸರ್ತಿ ಮುಂದೆ ಹಾಕಿದ ಹೆಜ್ಜೆನ ಹಿಂದೆ ತೆಗೆಯೋದು ಇಷ್ಟೇ ಕಂಡೇನ ಅಭ್ಯಾಸ ಅಲ್ಲ. ಆದರೆ ಡ್ಯಾಡ್, ನೀವು ಒಂದೊಂದು ಹೆಜ್ಜೆ ಮುಂದೆ ಇಡ್ಬೇಕು, ಅವ್ರು ಒಂದೊಂದು ಹೆಜ್ಜೆ ಹಿಂದೆ ಇಡ್ತಾರೆ. ಅದಕ್ಕೆ ನಿಮ್ಮ ಹೆಂಡತಿ ಸಪೋರ್ಟ್ ಬೇರೆ. ಮಮ್ಮಿ ಇರೋವರೆಗೂ ಆಸ್ತಿ ನಮಗೆ ಬರಲ್ಲ. ಆಸ್ತಿ ಇಲ್ಲದೆ ಹೋದರೆ ನಮ್ಮ ಪ್ರಾಜೆಕ್ಟಿಗೆ ಬ್ಯಾಂಕಲ್ಲಿ ಲೋನ್ ಸಿಗಲ್ಲ. ಒಟ್ಟಿನಲ್ಲಿ ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ. ಮದುವೆನೂ ಆಗುತ್ತೆ, ಹುಚ್ಚು ಬಿಡುತ್ತೆ. ಮೊದಲು ನೀವು ಅಣ್ಣ ತಂಗಿ ಹುಚ್ಚುಚ್ಚಾಗಿ ಯೋಚನೆ ಮಾಡೋದನ್ನು ಬಿಟ್ಟು ನಾನು ಹೇಳ್ದ ಕೇಳಿ ಎಲ್ಲ ಸರೋಗುತ್ತೆ. ಇದೀವಲ್ಲ, ನೀವು ಹೇಳ್ದಂಗೆ ಕೇಳ್ಕೊಂಡು ಅಮೇರಿಕದಿಂದ ಬಂದು 3 ತಿಂಗಳಾಯ್ತು. ಏನು ಸಾಧಿಸಿದ್ವಿ? ಯಾಕೆ ಹಂಗಂತೀಯ ದಾಮಿನಿ? ಈಗ ಎಂಗೇಜ್ಮೆಂಟ್ ಆಯ್ತಲ್ಲ, ಅಲ್ಲಿಂದ ಉಳಿಸ್ಕೊಂಬಂದಿರೋ ಪುಟ್ಟು ಗಂಟು ಕರಗ್ತಾ ಇದೆಯಲ್ಲ. ಮಗನೇ, ಗಂಟೆ ಕರಗ್ತಾ ಇಲ್ಲ, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊ. ದಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಎಂಗೇಜ್ಮೆಂಟ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ನೀನು? ಇಟ್ಸ್ ಅನ್ ಎಂಟ್ಯಾಂಗಲ್ಮೆಂಟ್. ಬರೀ ನಿಶ್ಚಿತಾರ್ಥ ಅಲ್ಲ, ಅವರು ಸಿಕ್ಕಾಕೊಂಡಿದ್ದಾರೆ. ಅವರು ನಮ್ಮ ಕಂಡೀಷನ್ಸ್ಗೆ ಒಪ್ಕೊಳ್ಳೇಬೇಕು. ಅದು ಅವರಿಗೆ ಅನಿವಾರ್ಯ ಕೂಡ. ಎಸ್, ಯಾಕೆಂದ್ರೆ ಅವರು ಬೆಳೆದು ಬಂದಿರೋ ಈ ಪರಿಸರದಲ್ಲಿ, ವಾತಾವರಣದಲ್ಲಿ ನಿಶ್ಚಿತಾರ್ಥ ಅಂದ್ರೆ ಮದುವೆ ಮುಗಿದಾಗಿ. ಈ ಮಿಡ್ಲ್ ಕ್ಲಾಸ್ ಮೊರೇಲ್ಸ್ ಅನ್ನೋ ವರ್ತುಲದಲ್ಲೇ ಸಿಕ್ಕಾಕೊಂಡಿದ್ದಾರೆ. ದಟ್ ಈಸ್ ಮಧ್ಯಮ ವರ್ಗದ ನೈತಿಕತೆ. ಅದಕ್ಕೆ ಅವರು ಬೆಳೀತಾ ಇಲ್ಲ, ಮುಂದುವರಿತಾ ಇಲ್ಲ. ಅದೇ ಆದರ್ಶಗಳು, ಅದೇ ಅರ್ಥಹೀನ ಸಂಪ್ರದಾಯಗಳು. ಒಟ್ಟು ಮಾತಿಗೆ ತಪ್ಪಬಾರ್ದು ಅನ್ನೋ ಶ್ರೀರಾಮಚಂದ್ರ, ಸತ್ಯ ಹರಿಶ್ಚಂದ್ರ ಇವರಿಗೆ ರೋಲ್ ಮಾಡೆಲ್ಸ್ ಅಷ್ಟೇ. ದಟ್ ಇಸ್ ದರ್ ಲಿಮಿಟ್. ಅವರ ಪರಿಮಿತಿ ಅನ್ನೋದು ಅಷ್ಟೇ. ಬಿಟ್ಬಿಡು. ಮನೆ ಈ ಮದುವೆ ಅಂದ್ರೆ ಜಾತಿ, ಗೋತ್ರ, ಜಾತಿ, ಉಪಜಾತಿ, ಊರೆಂಟು. ಇಟ್ಸ್ ಅ ಬಿಗ್ ಫಸ್. ನನಗನ್ಸುತ್ತೆ ಅವರು ನಮಗೆ ಆಸ್ತಿ ಕೊಟ್ಟೇ ಕೊಡ್ತಾರೆ. ಈ ಮದುವೆಗಳು ನಾಡದೇ ನಡೆಯುತ್ತೆ. ಅದೇನೋ ಹೇಳಿದ್ರಲ್ಲ, ಮಿಡ್ಲ್ ಕ್ಲಾಸ್ ಮೋರಲ್ಸ್, ಅದನ್ನು ನಾವು ಪರಿಪಾಲಿಸ್ತಿದ್ದೀವಲ್ಲ. ಎಸ್, ಯು ಆರ್ ರೈಟ್. ನಾವು ಪರಿಪಾಲಿಸ್ತಾ ಇದ್ದೀವಿ. ಯಾವಾಗ? ಆದ್ರಿಂದ ನಮಗೇನಾದರೂ ಲಾಭ ಇದ್ದಾಗ. ಹೌದಾ? ಈಗ ನಿನಗೆ ಯಾರಾದರೂ 2 ಕೋಟಿ ರೂಪಾಯಿ ಕೊಡ್ತೀನಿ, ಈ ನಿಶ್ಚಿತಾರ್ಥ ಮುರಿದು ಬೇರೆ ಮದುವೆ ಆಗು ಅಂದ್ರೆ ನೀನು ಜಾತಿ, ಕುಲ, ಗೋತ್ರ ಇದೆಲ್ಲ ನೋಡ್ತೀಯ? ಖಂಡಿತ ಇಲ್ಲ. ಅವ್ರು ಯಾವುದೇ ಜಾತಿ ಆಗಿರಲಿ ಡ್ಯಾಡ್, ಈ ಎಂಗೇಜ್ಮೆಂಟ್ ಮುಟ್ಕೊಂಡಿದ್ದೀನಿ, ಅಲ್ಲಿ ಮದುವೆ ಆಗ್ತೀನಿ. ಡ್ಯಾಡ್, ಅಂತ ಆಫರ್ ಯಾವ್ದಾದ್ರು ಇದ್ರೆ ಹೇಳಿ. ನನಗೂ ಅಷ್ಟೇ ಡ್ಯಾಡ್. ಆ ಬಫೂನ್ ಗಗನ್ ಬೇಡವೇ ಬೇಡ. ಯಾರಾದ್ರೂ ಡಿವೋರ್ಸಿ ಆದರೂ ಸರಿ. ಈ ಶುಡ್ ಬಿ ಸ್ಮಾರ್ಟ್ ಎನಫ್. ಅವ್ರ ಹತ್ರ ತುಂಬ ದುಡ್ಡಿರಬೇಕು.